ನೀವೇನಿಲ್ಲಿ? ಓ, ನಿಮ್ಮ ಅತ್ತೆ ಮಗಳು ಅಂತ ಮಾತಾಡ್ಸಕ್ಕೆ ಬಂದ್ರಾ? ನಾನಿಲ್ಲಿ ಇರ್ತೀನಿ ಅಂತ ನಿಮಗೆ ಯಾರು ಹೇಳಿದ್ರು? ನನ್ನನ್ನು ಫಾಲೋ ಮಾಡ್ತಿದ್ದೀರಾ ನೀವು? ಅಯ್ಯೋ ಇಲ್ಲ ಕಮಲಿ. ಅಬ್ಬ ಮೇಡಮ್, ಇಲ್ಲೇ ಹೊಸಿ ಕೆಲಸ ಇತ್ತು ಬಂದಿದ್ದೆ. ನಿಮ್ಮನ್ನು ಫಾಲೋ ಮಾಡೋವಂಥ ಬುದ್ಧಿ ನನಗಿಲ್ಲ ಬಿಡಿ. ನೋಡಿ, ಸುಳ್ಳು ಹೇಳಬೇಡಿ. ತುಂಬ ದಿವಸದಿಂದ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ನಾನು ಹೋದ ಜಾಗದಲ್ಲೆಲ್ಲ ನನ್ನ ಫಾಲೋ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ಮೇಡಮ್, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ಅದು ಏನಂದ್ರೆ, ಓ, ನೀನ್ ಇಲ್ಲೇ ಇದೆಯಾ? ಹೌದು, ನಿನ್ಗೆ ಇವ್ರು ಗೊತ್ತಾ? ಇಲ್ಲಮ್ಮ, ನಂಗೆ ಗೊತ್ತಿಲ್ಲ. ಅದೇ ನನ್ನ ಫ್ರೆಂಡು ನಾನ್ ತೊಂದ್ರೆಲಿರುವಾಗ ಸಹಾಯ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತೀನಲ್ಲ, ಅದ್ ಇವ್ರೇ. ಅವತ್ತು ಇವ್ರು ನಮ್ಮನೆಗ್ ಬಂದಾಗ ನೀನೇ ಕಾಫಿ ಮಾಡ್ಕೊಟ್ಟಿಯಲ್ಲ. ಯಾರಕ್ಕ ಮಾಡಿದ್ದಿ ಕಾಪಿನ? ಯಾಕಪ್ಪ, ನನ್ ಮಗಳೇ ಚೆನ್ನಾಗಿಲ್ವಾ? ಅಮೃತ ಇದ್ದಂಗದೆ. ಯಾರಮ್ಮ ಅದು? ನಿನ್ನ ಫ್ರೆಂಡು ಅಂದೆ, ನೋಡೋಕೆ ಚಿಕ್ಕ ಹುಡುಗನ ಥರ ಇದ್ದಾರೆ. ನೀನ್ ಮಾಡ್ಕೊಟ್ ಕಾಫಿ ಕುಡ್ದು ತುಂಬಾ ಚೆನ್ನಾಗಿದೆ ಅಂದ್ರು. ನಿನ್ನ ಮೀಟ್ ಮಾಡ್ಬೇಕು ಅನ್ಕೊಂಡ್ರು. ಅಷ್ಟ್ರಲ್ಲಿ ಏನೋ ಕೆಲ್ಸ ಬಂತು, ಹೊರಟೋಗ್ಬಿಟ್ರು. ಅಕ್ಕ ತಪ್ಪು ತಿಳ್ಕೊಬೇಡಿ. ಇವ್ರು ನಿಮ್ಗೆ ಏನಾಗಬೇಕು? ನನ್ ಮಗಳಪ್ಪ. ವಿಶ್ವ ಬೇರೆ ಮನೇಲಿಲ್ಲ, ಇವ್ರು ಕರೀತಾ ಇದ್ದಾರೆ. ಆ ಹುಡುಗಿ ಮದುವೆ ಇದೆ, ಅಲ್ಲಿ ಹೋಗಿ ಅವನು ಏನು ಎಡ್ವರ್ಟ್ ಮಾಡ್ತಾನೋ ಏನೋ. ಅಯ್ಯೋ ದೇವ್ರೇ. ಲಲಿತಾ, ನಿನ್ನ ಮಗ ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಆಗ್ತಾ ಬಂತು, ಹೋಗಿ ನೋಡು. ರೀ, ಅದು ಲಲಿತಾ, ಏನು ಅದು ಅದು ಅಂತ ನಿಂತಿದ್ಯಾ? ಇವ್ರ ವಿಷಯ ಗೊತ್ತಾದ್ರೆ ಏನಾಗುತ್ತೋ, ಈಗೇನು ಹೇಳಿ? ರಿಜಿಸ್ಟ್ರಿಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ. ನಿನ್ನ ಮಗನ ಬೇಗ ರೆಡಿಯಾಗಿ ಬರೋದಕ್ಕೆ ಅದು ವಿಶ್ವ ಮನೇಲಿಲ್ಲ ರೀ. ವಿಶ್ವ ಮನೇಲಿಲ್ವಾ? ಎಲ್ಲಿ ಹೋದ ಅವನು? ಅದು ಕಾಲೇಜಲ್ಲಿ ಏನೋ ಕೆಲಸ ಇತ್ತು ಅಂತ. ನಾಳೆ ರಿಜಿಸ್ಟ್ರೇಷನ್ ಇದೆ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ಅಂತ ನೆನ್ನೆ ನನಗೆ ಹೇಳಲಿಲ್ವಾ? ನನಗೆ ಹೇಳ್ದೆ ಹೇಗೋದ ಅವನು? ರೀ, ರಾತ್ರಿ ನಿಮಗೆ ಹೇಳಕ್ಕಂತಾನೆ ಬಂದ. ಆದರೆ ನೀವು ನಿದ್ರೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಎಪ್ಸೋದ್ ಬೇಡ, ನೀನು ಹೋಗು ಅಂತ ನಾನೇ ಕಳಿಸ್ದೆ. ನೀನೇ ಕಳಿಸ್ತೀಯಾ? ನಿನಗೆ ಅಧಿಕಾರ ಯಾರು ಕೊಟ್ಟವರು? ಇವತ್ತು ಒಳ್ಳೆ ದಿನ, ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಅವ್ರಿಗೆ ನಾನೇ ಹೇಳಿದ್ದೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನೋ ಇವನು ಹಿಂಗೆ ಮಲಗಿದ್ದಾನೆ. 2-3 ಸಲ ವಾಮಿಟ್ ಬೇರೆ ಮಾಡ್ಕೊಂಡ. ಮತ್ತೆ ಹಾಕಿ ಕುಡಿದ್ರೆ ಇನ್ನೇನಾಗುತ್ತೋ? ಹೇಳ್ಸೋ, ಎಲ್ಲ ಸರಿ ಹೋಗುತ್ತೆ. ವಿಶ್ವ, ವಿಶ್ವ ಎದ್ದೇಳೋ. ವಿಶ್ವ, ವಿಶ್ವ ಎದ್ದೇಳೋ. ವಿಶ್ವ, ವಿಶ್ವ, ಜಾನ್ವಿ ಬೇಕೋ ಬೇಡವೋ ನಿಂಗೆ? ವಿಶ್ವ ಬಾರೋ, ಮೊದ್ದು ಹೋಗಿ ಮಜಾ ನಿಲ್ಸೋಣ, ನಡಿಯೋ.
ಆಗೆಲ್ಲ ಪ್ರಪೋಸ್ ಮಾಡು ಅಂತ ಹೇಳಿದೆ, ಹೀಗೆ ಕುತ್ಕೊಂಡಿದ್ದೆ. ಕೇಳಿದ್ಯಾ? ಅವ್ನು ಯಾರೋ ಬಂದ, ಮದುವೆ ಮಾತುಕತೆ ಮುಗಿಸ್ದ. ಈಗಲೂ ನೀನು ಹಿಂಗೆ ಕುತ್ಕೊಂಡಿದ್ರೆ ಅವ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನಷ್ಟೇ. ಹೌದು ಕಣ ವಿಶ್ವ, ಜಾನ್ವಿಗೆ ಮದುವೆ ಆಗುತ್ತೆ, ನೀನು ದೇವದಾಸ್ ಆಗೋಗ್ತೀಯ. ಅವಳು ಇಲ್ಲದೆ ನೀನು ಇರಲ್ಲ ಕಣೋ. ನೀನು ಈ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಕಣ ವಿಶ್ವ. ವಿಶ್ವ, ನಿಮ್ಮಪ್ಪ ಅಮ್ಮ ಏನೋ ಹೇಳಿದ್ರು ಅಂತ ನೀನು ಹಿಂಗೆ ಸುಮ್ಮನೆ ಕುತ್ಕೊಂಡ್ರೆ ಲೈಫಲ್ಲಿ ನಿನಗೆ ಖುಷಿ ಅನ್ನೋದೇ ಇರಲ್ಲ ಮಗ. ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳೋ. ನಡೆಯೋ ವಿಶ್ವ, ಹೋಗೋಣ, ಮದುವೆ ನಿಲ್ಸೋಣ ಬಾರೋ. ಕರೆಕ್ಟು ಕಣ್ರು, ನೀವು ಹೇಳ್ತಾ ಇರೋದು ಕರೆಕ್ಟು. ಜಾನು ನನ್ನೋಳು, ಈ ಮದುವೆ ನಡೆಯಕ್ಕೆ ನಾನು ಬಿಡಲ್ಲ. ಬನ್ನಿ ಬನ್ನಿ. ಯಾಕೆ ಸಿದ್ದೇಗೌಡ್ರೆ ಹಾಗೆ ನಿಂತ್ಬಿಟ್ರಿ? ಏನಿಲ್ಲ ಅಕ್ಕ. ಭಾವನಾ, ಸಿದ್ದೇಗೌಡ್ರು ತುಂಬಾ ಒಳ್ಳೆ ಹುಡುಗ ಅಮ್ಮ. ಯಾವಾಗ್ಲೂ ಜನಸೇವೆ ಮಾಡ್ತಾ ಇರ್ತಾನೆ. ಜನಗಳ ಕಷ್ಟಕ್ಕೆ ಸ್ಪಂದಿಸೋದನ್ನ ನೋಡ್ತಾ ಇದ್ರೆ ದೊಡ್ಡ ಜನನಾಯಕ ಆಗೇ ಆಗ್ತಾನೆ, ಅನುಮಾನನೇ ಇಲ್ಲ. ಅಮ್ಮನ್ನ ತುಂಬಾ ಚೆನ್ನಾಗಿ ಯಾಮಾರಿಸಿದಾನೆ. ಇವನು ಜನಗಳಿಗೆ ಸೇವೆ ಮಾಡಲ್ಲ, ಅಮಾಯಕರನ್ನ ಅಯ್ಯೋ ಅನ್ನಿಸ್ತಾನೆ. ಸಿದ್ದು, ನೀನು ಮದ್ವೆ ಮುಗಿಸ್ಕೊಂಡೇ ಹೋಗ್ಬೇಕು. ನನ್ನ ಹತ್ರ ಹೇಳ್ದೆ ಎಲ್ಲಾದ್ರೂ ಹೋದೆ ಅಂದ್ರೆ ಆಮೇಲೆ ನಿನ್ ಜೊತೆ ಮಾತಾಡಲ್ಲ ನಾನು. ಅಯ್ಯೋ ಲಕ್ಷ್ಮಕ್ಕ, ಯಾಕೆ ಹಾಗೆ ಹೇಳ್ತೀರಾ? ಖಂಡಿತ ಮದುವೆ ಮುಗಿಯೋವರೆಗೂ ಇದ್ದೇ ಹೋಗ್ತೀನಿ. ಆಯ್ತಪ್ಪ, ಸಂತೋಷ. ಹಾ, ಬಂದೆ. ನನ್ನನ್ನು ಕರೀತಾ ಇದ್ದಾರೆ. ಭಾವನಾ, ಸಿದ್ದುನ ಒಳಗೆ ಕರ್ಕೊಂಡು ಹೋಗಿ ಕೂರ್ಸಮ್ಮ. ಜ್ಯೂಸ್ ಏನಾದರೂ ಕೊಡು. 1 ನಿಮಿಷ ಬರ್ತೀನಿ. ಬನ್ನಿ. ಜನನಾಯಕರು, ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ. ಅಯ್ಯೋ, ನಿಮ್ಮಂಗೆ ಕರಿಬೇಡಿ, ನಂಗೊಂಥರ ನಾಚಿಕೆ ಆಯ್ತದೆ. ನಾಚಿಕೆ ಬೇರೆ ಕೇಡು ನಿಮಗೆ. ಎಷ್ಟು ಚೆನ್ನಾಗಿ ನಮ್ಮ ಅಮ್ಮನ್ನ ಮರಳು ಮಾಡಿದ್ದೀರಾ ಅಲ್ವಾ? ದೊಡ್ಡ ಜನನಾಯಕರು ಅಂತ ಪೋಸ್ ಕೊಟ್ಟಿರೋ ಹಾಗಿದೆ. ಅದೆಲ್ಲ ಸತ್ಯನೇ ಭವನ್ ಅವ್ರೆ. ಅಯ್ಯ ಮೇಡಮ್ ಅವರೇ, ನಾವೊಂಥರ ಜನಸೇವೆ ಮಾಡೋದಕ್ಕೆ ಅಂತಾನೆ ಇರೋದು. ನಿಮ್ಮ ಜನಸೇವೆನ ನಾನು ಕಣ್ಣಾರೆ ನೋಡಿದ್ದೀನಿ. ನಾನೇನು ನಿಮ್ಮ ಅತ್ತೆ ಮಗಳ ಥರ ಕಂಡೆ, ನಮ್ಮಮ್ಮ ಏನು ನಿಮ್ಮ ಅತ್ತೆ ಥರ ಕಾಣ್ತಾರಾ ಹೇಗೆ? ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಿ ಅನ್ಸುತ್ತೆ. ಲಕ್ಷ್ಮಕ್ಕ ನನಗೆ ಹಳೆ ಪರಿಚಯ. ಅವ್ರು ನಿಮ್ಮಮ್ಮ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ನಾನಿಲ್ಲಿಗೆ ಬೇರೆ ಉದ್ದೇಶ ಇಟ್ಕೊಂಡೇನು ಬಂದಿಲ್ಲ. ಅವರು ದೇವಸ್ಥಾನದಿಂದ ಬರುವಾಗ ಆಟೋ ಕೆಟ್ಟೋಯ್ತು ಅಂತ ನಿಂತಿದ್ರು, ಅವ್ರನ್ನ ಇಲ್ಲಿ ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ನಿಮ್ಮ ಸಹಾಯ ಮಾಡೋ ಗುಣಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಲಕ್ಷ್ಮಕ್ಕನ ಮಗಳನ್ನೇ ಇಷ್ಟಪಟ್ಟಿದ್ದೀನಲ್ಲ, ಈ ವಿಷಯ ಗೊತ್ತಾದ್ರೆ ನನ್ನ ಬಗ್ಗೆ ಅವ್ರು ಏನು ಅನ್ಕೊಳಕಿಲ್ಲ. ನಾನು ಸಹಾಯ ಮಾಡಿದ್ದೆ ಇದಕ್ಕೆ ಅನ್ಕೊಂಡು ತಪ್ಪು ತಿಳ್ಕೊಂಬಿಟ್ರೆ? ಯೋಚನೆ ಮಾಡಿದ್ ಸಾಕು, ಬಂದು ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮ ಹೋಗಿರಿ. ನಂಗೆ ಹೊಸಿ ಕೆಲಸ ಅದೇ, ಮುಗಿಸ್ಕೊ ಬರ್ತೀನಿ. ಅಕ್ಕನ್ಗೆ ಏನು ಹೇಳಕ್ ಹೋಗ್ಬಿಡಿ. ಸಿದ್ದು, ನಂಗೆ ಹೊಸಿ ಕೆಲಸ ಅದೇ, ನಾನು ಹೋಗ್ಬಿಟ್ಟು ಬರ್ತೀನಿ. ಅದೇನೋ ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತಿದ್ಯಾ? ಬರೋ. ನನ್ನ ಹೆಸರು ಬಿಡು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದೇನೋ ತಮಾಷೆ ಮಾಡ್ತಿದ್ಯಾ? ನಾನ್ ಹೇಳಿದ್ದಕ್ಕೆ ತಾನೇ ಈ ಮದ್ವೆಗೆ ಬಂದಿರೋದು ನೀನು. ಇವನ್ ಇವ್ರಿಗೂ ಪರಿಚಯ ಇದ್ದಾನ? ಅಲ್ಲ, ಇಲ್ಲಿವರೆಗೂ ಬಂದು ನನ್ನ ಮಾತಾಡಿಸ್ದೆ ಹಾಗೆ ಹೋಗ್ತಿದ್ಯಾ? ಹಾಗೆ ಅನ್ಕೋ, ನಿನಗಿಲ್ಲ ಏನ ಕೆಲಸ? ಲೇ, ಇಲ್ಲಿ ನಡೀತಿರೋದು ನನ್ನ ನಾದ್ನಿ ಮದ್ವೆ ಕಣೋ. ನಾನೇ ಇಲ್ದಿದ್ರೆ ಹೇಗೆ ಹೇಳು? ಇವಳು ಭಾವನಾ, ನನ್ನ ದೊಡ್ಡ ನಾದ್ನಿ. ಭಾವನಾ ಅವರೇ,
ನನ್ನ ತಮ್ಮ ಸಿದ್ದೇಗೌಡ. ಮಾವನವ್ರು ನಮ್ಮ ಅತ್ತೆ ಮಗಳು. ಸಿದ್ದು, ನೀನು ಈ ಮದುವೆಗೆ ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ. ಬಾ, ಮನೆಯವ್ರೆಲ್ಲ ಬಂದಿದ್ದಾರೆ. ನೀನು ನೋಡಿದ್ರೆ ಶಾಕ್ ಆಗ್ಬಿಡ್ತಾರೆ. ಬಾ, ನಾನು ಗಾಡಿಕಿನ ಬೈಕೆಲ್ಲ ಬಿಟ್ಟು ಬಂದಿದ್ದೀನಿ, ತಗೋಬತ್ತೀನಿ. ನೀನು ಹೋಗಿರೋ, ಹೋಗೋ. ಬೇಗ ಬರಬೇಕು. ಬಾ ಬಾ ಹದ. ನೀವೆಲ್ಲ ಹೋಗಿ ಹೋಗಿ. ಯಪ್ಪ ದೇವ್ರೆ, ಏನಪ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ಯಾ? ಇವ್ರು ನಮ್ಮ ಲಕ್ಷ್ಮಕ್ಕನ ಮಗಳು, ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಲಕ್ಷ್ಮಕ್ಕನೇ ನಮ್ಮ ಅತ್ತೆ ಮಾಡ್ಬಿಟ್ಟೆ. ಜಗತ್ತಿಲ್ಲಾಡಿ ನೀನು. ಈ ವಿಷಯನ ನಮ್ಮ ಬಡ್ಡಿಯಾಗಿ ಹೇಳ್ಬೇಕಲ್ವಾ? ಸಿದ್ದೇಗೌಡ ಫೋನ್ ಮಾಡ್ತಾರ ಕಣ, ಲೌಡ್ ಸ್ಪೀಕರ್ ಅನ್ಬೇಡ. ಏನು ಕೊಡ್ರ ನೀವು? ನಾವು ಬಿಸಿಲಲ್ಲಿ ನಿಂತ್ಕೊಂಡು ಮಾತಾಡ್ತಾದ್ರು ನೀವು ಹಂಗೆ ಫೋನ್ ಕಟ್ ಮಾಡ್ಬಿಟ್ರಿ. ರೆಸ್ಪೆಕ್ಟ್ ಅಲ್ಲ ಇದು, ರೆಸ್ಪೆಕ್ಟು. ಬಿಸಿಲಲ್ಲಿ ತಾನೇ ಕೊಟ್ರೆ ಕಷ್ಟ ತಾನೇ. ಏಯ್, ಅದು ಬಿಡ್ರಲ್ಲ, ನಿಮ್ಗೊಂದು ವಿಷಯ ಹೇಳ್ಬೇಕು. ನಮ್ಮ ಕಂಬ್ಲಿ ನಿಜವಾಗ್ಲೂ ನಾನು ಅತ್ತೆ ಮಗಳಿಗೆ ಕಂಡ್ರಲ್ಲ. ಇದಪ್ಪ ಮಜಾ ಅಂದ್ರೆ. ಅತ್ತಿಗೆ ಹತ್ರ ಇನ್ನು ಪ್ರೀತಿ ವಿಷಯನೇ ಹೇಳಿಲ್ಲ. ಅವ್ರ ಕುತ್ತಿಗೆಗೆ 3 ಗಂಟೆ ಹಾಕಿಲ್ಲ. ಈಗಲೇ ಅತ್ತೆ ಮಗಳು ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ನಮ್ ನಂಬೇಕೆ? ಅಯ್ಯೋ ನನ್ನ ಮಕ್ಳ, ನಾನು ದಿಟ್ಟ ಹೇಳ್ತೀವಿ ಕಂಡ್ರಲ್ಲ. ಗೌಡ್ರೆ, ನಿಮ್ ದಿಟ್ಟ ನಾವು ಕಂಡಿಲ್ವೇ? ಅವತ್ತೇನು ಹೊತ್ತಿಗೆ ಪಟಾಯಿಸಕ್ಕೆ ಸುಳ್ಳು ಹೇಳಿದ್ರು ಅಂತಂದ್ರೆ ಈಗಲೂ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಇದು ನಾವು ನಂಬೇಕೆ? ಅಯ್ಯ ನನ್ನ ಮಕ್ಳ, ಈಗ ಬಂದೆ ಅಂದ್ರೆ ಒಬ್ಬೊಬ್ಬರು ನಾಲ್ಗೆ ಸಲ ಕೇರ ಮಾಡ್ಕೊಂಡ್ಬಿಡ್ತೀನಿ. ದಿಟ್ಟ ಕಂಡ್ರಲ್ಲ ನಮ್ ಸಿಂಚನ ಅವಳಲ್ಲ, ಅವಳು ನಾದಿನಿ ಕಂಡ್ರಲ್ಲ. ಹೆಸರೇನು ಗೊತ್ತಾ? ಭಾವನಾ. ಗೌಡ್ರೆ, ಹಂಗಾದ್ರೆ ಮದುವೆ ಮನೆಗೆ ಹೋಗಿ ಅತ್ತೆ ಮಗನ ಪಟಾಯಿಸ್ತಾ ಇದ್ದೀರ ಅಂದಂಗೆ ಆಯ್ತು. ಗೌಡ್ರೆ, ಬರ್ಬೇಕಾದ್ರೆ ಖುಷಿ ವಿಷಯ ತಗೊಬನ್ನಿ, ಹಂಗೆ ಮಿಕ್ಕಿರೋ ಸ್ವೀಟ್ನು ತಗೊಬನ್ನಿ. ಅದೆಲ್ಲ ಯಾಕೆ ಬಿಡ್ರಲ್ಲ, ನಿಮ್ಗೆ ಸಂಜೆ ಬರ್ತೀರಿ, ಪಾರ್ಟಿ ಕೊಡಿಸ್ತೀನಿ ಕಂಡ್ರಲ್ಲ. ಪಾರ್ಟಿ ಗೌಡ್ರೆ, ನೀವು ಬನ್ನಿ, ನಾವು ವೇಟ್ ಮಾಡ್ತಾ ಇರ್ತೀನಿ. ಫೋನ್ ಮಾಡ್ತೀನಿ. ಪಾರ್ಟಿ ಅಂತ ನಡಿಲ್ಲ, ಜಮಾಯಿಸ್ಬಿಡುವ. ನಮ್ಮ ಮದ್ವೆನೂ ಇದೇ ತರ ಅದ್ದೂರಿಯಾಗಿ ಆಗ್ಬೇಕು. ಮೊದಲನೇಕ್ಕಿಂತ ನಮ್ಮ ಅತ್ತೆ ಮನೆಯವ್ರ ಜೊತೆ ಇರೋಕೆ ಹೋಯ್ತವನಿ. ಈಗ ಟಪ್ಪಲ್ಲಿ ಹೋಗೋದು ಸರಿನಾ? ನಮ್ಮ ಮಂಡ್ಯ ಸ್ಟೈಲಲ್ಲೇ ಹೋಗ್ಬೇಕು.
ಏನೋ ಸಿದ್ದು ಆಗಲೇ ಗೆಟಪೇ ಚೇಂಜ್ ಆಗೋಗಿದೆ. ಮತ್ತೆ ಈ ಸಿದ್ದೇಗೌಡ ಅಂದ್ರೆ ಸುಮ್ಮನೆನಾಕ? ನೀನ್ ಪಕ್ಕಾ ಪೊಲಿಟಿಷಿಯನ್ ಅಂತ ಪ್ರೂವ್ ಮಾಡ್ತೀಯ ನೋಡು. ಈ ಡ್ರೆಸ್ಸಲ್ಲಿ ಮದುಮಗನ್ ಥರನೇ ಕಾಣ್ತಿದ್ಯಾ. ಅಪ್ಪ ಅಮ್ಮನೂ ಇದ್ದಾರೆ. ಯಾವ್ದಾದ್ರೂ ಹುಡುಗಿ ಇಷ್ಟ ಆದ್ರೆ ಹೇಳು, ಇಲ್ಲೇ ಮದುವೆ ಮಾಡಿಸ್ತೀನಿ. ನಾನು ಇಷ್ಟಪಟ್ಟಿರೋ ಹುಡುಗಿ ಇಲ್ಲೇ ಇದ್ದಾಳಕ್ಕ, ಆದರೆ ಹೇಳ್ಕೊಳಕ್ಕಾಯ್ತಿಲ್ಲ. ಸುಮ್ಮನೆ ತಮಾಷೆ ಮಾಡಿದ್ದು. ನಿನಗೆ ಸರಿ ಹೊಂದೋ ಅಂತ ಹುಡುಗಿನ ನಾನೇ ಹುಡುಕ್ತೀನಿ. ಈ ಗೆಟಪ್ಪಲ್ಲಿ ನಿನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನಿನ್ನ ನೋಡ್ತಾ ಇದ್ರೆ ನನ್ನ ಕಣ್ದೃಷ್ಟಿನೇ ತಾಕತ್ತೆ ಅನ್ಸತ್ತೆ. ದೃಷ್ಟಿ ಬಿದ್ದಿರೋದು ನಿಂದಲ್ಲ ಅಕ್ಕ, ನಮ್ಮ ಹುಡುಗಿದು. ಅವ್ರ ದೃಷ್ಟಿಗೆ ನನ್ನ ದೃಷ್ಟಿ ಸೇರಿದಾಗಲೇ ಎಲ್ಲ ದೃಷ್ಟಿನೂ ದೂರ ಆಗೋದು. ಚೆನ್ನಾಗಿದ್ದೀರಾ ಬಾವ? ಹಾಂ ಚೆನ್ನಾಗಿದ್ದೀನಿ ಗೌಡ್ರೆ. ಸಿದ್ದು, ಅಂತೂ ಈ ಅಕ್ಕನ ಮೇಲೆ ಕೋಪ ಹೋಯ್ತು ಅಂತಾಯ್ತು. ಪಾಪ ಇತ್ತು, ಆದರೆ ಪ್ರೀತಿ ಸೋಲಿಸ್ಬಿಡ್ತು. ನಿನ್ನ ಪ್ರೀತಿ ಸೋಲಿಸ್ಬಿಡ್ತಕ್ಕ. ನೀನು ತೋರಿಸೋ ಪ್ರೀತಿ ಕಾಳಜಿ ಮುಂದೆ ನನ್ನ ಕೋಪ ಅನ್ನೋದು ಈ ಬರಗಾಲದಾಗೆ ನೀರು ಬತ್ತೋಯ್ತಲ್ಲ, ಹಂಗೆ ಬತ್ತೋಯ್ತು. ಇವನು ಈ ರೇಂಜಿಗೆ ಬದಲಾಗಿದ್ದಾನೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸಿದ್ದು, ನನಗೆ ತುಂಬಾ ಸಂತೋಷ ಆಗ್ತದೆ ಕಣೋ. ಅಪ್ಪ ಅಮ್ಮ ಈ ಮದುವೆಗೆ ಬಂದು ನೀನು ಬರೆದಿದ್ದಾಗ ನಂಗೆ ತುಂಬಾ ಬೇಜಾರಾಗಿತ್ತು. ಅಕ್ಕೋ, ಈಗ ನಾನು ಬಂದೀವನಲ್ಲ, ಯಾಕೆ ಬೇಜಾರು ಮಾಡ್ಕೊತಿದ್ಯಾ? ನೀನು ಜವರೇಗೌಡ್ರ ಮಗಳು, ನಿನ್ನ ಕಣ್ಣಲ್ಲಿ ಹಂಗೆಲ್ಲ ನೀರು ಹಾಕ್ಬಾರ್ದು. ಅದರಲ್ಲೂ ಈ ಸಿದ್ದೇಗೌಡ ಇರೋವರೆಗೂ ನಿನ್ನ ಕಣ್ಣಲ್ಲಿ ನೀರು ಹಾಕಕ್ಕೆ ನಾನು ಬಿಡೋದಿಲ್ಲ. ಬಾ, ನಮ್ಮ ಅತ್ತೆ ಮಾವನ ಪರಿಚಯ ಮಾಡ್ಕೊಡ್ತೀನಿ. ಅತ್ತೆ ಮಾವ, ಆಗಲೇ ನಮ್ಮ ಅಪ್ಪನ ಹತ್ರ ಅವ್ರು ಇನ್ನೊಬ್ಬನ ಮಗನ ಬಗ್ಗೆ ಕೇಳ್ತಾ ಇದ್ರಲ್ವಾ, ಇವನೇ ನನ್ನ ತಮ್ಮ ಸಿದ್ದೇಗೌಡ ಅಂತ. ಈ ಸಿದ್ದೇಗೌಡ್ರು ನಿನ್ ತಮ್ಮನ ಸಿಂಚನ? ಸಿದ್ದು, ಈ ವಿಷಯನ ನೀನ್ ನನಗೆ ಹೇಳಲೇ ಇಲ್ಲ. ಲಕ್ಷ್ಮಕ್ಕ, ನೀವು ಇವಳು ಅತ್ತೆ ಅಂತ ನನಗೆ ಗೊತ್ತಿದ್ರೆ ತಾನೇ ಹೇಳೋದಕ್ಕೆ. ನನಗೂ ಈಗಲೇ ಎಲ್ಲ ಗೊತ್ತಾಯ್ತಾ ಇದೆ. ಹೋ, ನೀವಿಬ್ಬರು ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಆಯ್ತಾ? ಹೌದು ಸಿಂಚನ, ನನಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಸಿದ್ದು. ಆವತ್ತಿಂದ ಇವತ್ತಿನವರೆಗೂ ನನಗೆ ತೊಂದರೆ ಆದಾಗ್ಲೆಲ್ಲ ನನಗೆ ಸಹಾಯ ಮಾಡ್ತಿರೋ ಆಪದ್ ಬಾಂಧವ ಇವನು. ಲಕ್ಷ್ಮಕ್ಕ, ಅಂತ ದೊಡ್ಡ ಮಾತೆಲ್ಲ ಆಡಬೇಡಿ. ಮನ್ಸನ್ಗಾಗದೆ ಇನ್ಯಾರಿಗದನ್ನ ಹೇಳಿ. ಲೋ ಸಿದ್ದು, ಇನ್ಮೇಲೆ ಇವ್ರು ನನಗೆ ಅಕ್ಕ ಅಲ್ಲ, ಅತ್ತೆ.